ಮನೆಯಲ್ಲಿ ಆಗ್ನೇಯ ಬಿಟ್ಟು ಬೇರೆ ಬದಿಯಲ್ಲಿ ಅಡಿಗೆ ಮನೆ ಇದೆ. ಅಗ್ನಿ ಮೂಲೆಯಲ್ಲಿ ಇರಬೇಕಾಗಿದ್ದ ಅಡಿಗೆ ಮನೆ ಎಲ್ಲೋ ಒಂದ್ ಕಡೆ ಇದ್ರೆ ಅದು ಇನ್ನ ಡಬಲ್ ಸಮಸ್ಯೆ ಅಲ್ವಾ. ಆ ಶುಕ್ರ ಸ್ಥಾನ ಅದು, ಆ ಸ್ಥಾನದಲ್ಲಿ ಬೇರೆ ಏನು ಬರಬಾರ್ದು ಅಂತ ಹೇಳ್ಬೇಕು. ಅಡಿಗೆ ಮನೆನೋ ಅಥವಾ ವಾಶ್ರೂಮು ಯಾವುದೋ ಒಂದು ಮೂಲೆ ಅಂತ ಫಿಕ್ಸ್ ಆಗಿರುತ್ತೆ ವಾಸ್ತು ಪ್ರಕಾರ, ಅಲ್ಲಿ ಇಲ್ಲ. ಇವಾಗ ವಾಯು ಅಂತ ಅಂದಾಗ ಇವಾಗ ಟಾಯ್ಲೆಟ್ ಅದು ವಾಯುಮೂಲೆಯಲ್ಲಿ ಇಲ್ಲ. ಸೊ ಅಲ್ಲಿ ಏನ್ ಮಾಡ್ಬೇಕು, ಚಂದ್ರನನ್ನ ಆಕ್ಟಿವೇಟ್ ಮಾಡ್ಬೇಕು. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ನೀವು ವಾಸ್ತು ಸರಿ ಇಲ್ಲದ ಮನೆಗೆ ಹೋಗಿದ್ದೀರಾ? ಹಾಗಾದ್ರೆ ಆ ವಾಸ್ತುವನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಚಾನ್ಸಸ್ ಇದೆಯಾ? ನಿಮ್ಮ ಮನೆಯ ವಾಸ್ತುವಿಂದ ನೀವು ಕಷ್ಟಪಡ್ತಾ ಇದ್ದೀರಾ? ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಸಾಧ್ಯನಾ? ಖಂಡಿತ ಸಾಧ್ಯ. ಇದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಕ್ರಿಸ್ಟಲ್ ಸ್ಪೆಷಲಿಸ್ಟ್ ಹಾಗೆಯೇ ಸಂಖ್ಯಾಶಾಸ್ತ್ರಜ್ಞೆ ನಮ್ಮ ಜೊತೆ ಇದ್ದಾರೆ, ಮೀತಾ ಮೇಡಮ್. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ವಾಸ್ತುಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕುತೂಹಲಕಾರಿ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ನಮಸ್ತೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಆಗ್ಲೇ ಹೇಳಿದ ಹಾಗೆ ಮ್ಯಾಮ್, ವಾಸ್ತು ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಅದರಲ್ಲೂ ಬೆಂಗಳೂರಿನಂತಹ ನಗರಗಳಲ್ಲಿ ಮನೆ ಸಿಗೋದಿಲ್ಲ ಅನ್ನುವ ಕಾರಣಕ್ಕೆ ವಾಸ್ತು ಸರಿ ಇಲ್ಲ ಅಂತ ಗೊತ್ತಿದ್ರು ಎಷ್ಟೋ ಜನ ಮನೆಗೆ ಹೋಗಿರ್ತಾರೆ. ಆದ್ರೆ ಒಂದಿಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಮನೆ ಚೇಂಜ್ ಮಾಡೋಣ ಅಂತಂದ್ರೂ ಅವರ ಒಂದಿಷ್ಟು ಆರ್ಥಿಕ ಸ್ಥಿತಿಗತಿನೋ ಏನೋ ಒಂದು ಕಾರಣಗಳಿಗೆ ಅಲ್ಲೇ ಸ್ಟೇ ಆಗಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ವಾಸ್ತುವನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಓಕೆ. ಯಾಕಂದ್ರೆ ಆಗದೆ ಇರೋ ಅಂಥದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲೇನೆ. ಯಾಕಂದ್ರೆ ಮನುಷ್ಯ ಅಂತ ನಾವು ಹುಟ್ಟಿದ್ಮೇಲೆ ಏನಾದರೂ ಒಂದು ಮಾಡಬೇಕು, ಆಗಲ್ಲ ಅಂತ ಹೇಳಬಾರ್ದು. ಸೊ ಹಾಗಾಗಿ ನಮ್ಮ ಒಂದು ಮನೆ ಅಂತ ಬಂದಾಗ 4 ಮೂಲೆ ಏನಿದೆ, ಫಸ್ಟ್ ನಾವು ಒಂದು ಸೈಟ್ ತಗೊಂಡಾಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನೋಡ್ಕೊಳ್ತೀವಿ. ಅದು ಈ 4 ಮೂಲೆ ಆದಮೇಲೆ ನೆಕ್ಸ್ಟ್ ನಮಗೆ ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ ಅಂತ ಈ ಒಂದು 4 ಮೂಲೆ, ಒಟ್ಟು 8 ದಿಕ್ಕುಗಳನ್ನ ನಾವು ಕೌಂಟ್ ಮಾಡ್ಕೊಳ್ತೀವಿ. ಇಷ್ಟು 8 ದಿಕ್ಕು ಎಲ್ಲರಿಗೂ ಗೊತ್ತಿದ್ರೆ ಸಾಕು, ಇದು ನಾರ್ಮಲ್. ಕೆಲವ್ರು ಹೇಳ್ತಾರೆ ಆಯಾ ಅಷ್ಟಿರಬೇಕು, ಆಯಾ ಇಷ್ಟಿರಬೇಕು. ಅದು ಏನೇ ಆಗಲಿ, ಯಾಕಂದರೆ ಪೂರ್ವಜರೆಲ್ಲ ಇದೆಲ್ಲ ಯಾವುದಿಲ್ಲ. ಅವರು ಕೆಲವರೆಲ್ಲ ಓದ್ಕೊಂಡಿರಲ್ಲ. ಹಳೇ ಕಾಲದವರು, ಪೂರ್ವಜರು ಅವರೆಲ್ಲ ಇವತ್ತಿಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಅಂದರೆ ಅವರು ಮಾಡಿಟ್ಟಿರೋದೇ ಇವಾಗ ಡೆವಲಪ್ ಮಾಡ್ತಿದ್ದಾರೆ. ಆ ಕಾಲದಲ್ಲಿ ಏನು 1 ರೂಪಾಯಿ ಸೇರಿಸಿ ಮಾಡಿಟ್ಟಿದ್ದಾರೆ. ಅವರೆಲ್ಲ ಈ 4 ಮೂಲೆ, ಈ 8 ದಿಕ್ಕುಗಳು ಏನಿದೆ ಇದಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ವಾಯುಮೂಲೆಯಲ್ಲಿ ಏನು ಮಾಡಬೇಕು, ಈಶಾನ್ಯ ಮೂಲೆಯಲ್ಲಿ ಏನು ಮಾಡಬೇಕು, ಅದೇ ರೀತಿ ನೈಋತ್ಯ ಮೂಲೆಯಲ್ಲಿ ಏನು ಮಾಡಬೇಕು, ಆಗ್ನೇಯ ಮೂಲೆಯಲ್ಲಿ ಏನು ಮಾಡಬೇಕು. ಇದು ಬಿಟ್ಟು ಪೂರ್ವಕ್ಕೆ ಬಾಗಿಲಿಡ್ಬೇಕಾ, ಪಶ್ಚಿಮಕ್ಕೆ ಬಾಗಿಲಿಡ್ಬೇಕಾ? ಅವಾಗೆಲ್ಲ ಪೂರ್ವಕ್ಕೊಂದು ಬಾಗಿಲಿಟ್ರೆ ಪಶ್ಚಿಮಕ್ಕೊಂದು ಬಾಗಿಲು. ನೀವು ಹಳೆ ಕಾಲದ ಮನೆ ನೋಡಿರ್ತೀರಾ, ಒಂದು ಬಾಗಿಲಲ್ಲಿ ಇರಲ್ಲ. ಮುಂದ್ಗಡೆ ಒಂದು ಬಾಗಿಲಾದ್ರೆ ಹಿಂದ್ಗಡೆ ಓಡಾಡಕ್ಕೆ ಇನ್ನೊಂದು ಬಾಗಿಲು, ಮುಂದೆ ಹೋದ್ರೆ ಹಿಂದೆ ಒಂದು ಬಾಗಿಲು, ಈ ರೀತಿ 2 ಬಾಗಿಲು. ಆಮೇಲೆ ಮನೆಯಲ್ಲಿ ಕೆಲವೊಂದು ರೂಮ್ಸ್ ಮಾಡ್ತಾಯಿದ್ರು. ಅಲ್ಲೆಲ್ಲ ಈ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಆ ರೂಮ್ಗಳಿಗೆಲ್ಲ ಒಳ್ಳೊಳ್ಳೆ ಬಾಗಿಲುಗಳು ಮತ್ತು ಕಂಬಗಳನ್ನ ಇಡ್ತಾಯಿದ್ರು. ಮರದ ಒಂದು ಕಂಬಗಳನ್ನ ಇಡ್ತಾಯಿದ್ರು. ಈ ರೀತಿ ಇಟ್ಟೆ ತುಂಬ ಜನ ಆಗಿನ ಕಾಲದಲ್ಲೇ ಶ್ರೀಮಂತರು. ಅವಾಗ ಏನು ಕೆಲಸ ಕಾರ್ಯ ಇಲ್ಲ, ಆದ್ರೂ ಆಗಿನ ಕಾಲದಲ್ಲಿ ಶ್ರೀಮಂತರಾಗಿದ್ದರು. ಅವ್ರು ಮಾಡಿಟ್ಟಂತಹ ಆಸ್ತಿಗಳು ಇವತ್ತಿಗೂ ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು ಶ್ರೀಮಂತರಾಗಿದ್ದಾರೆ. ಈಗಿನ ರಿಚ್ ಏನು ತೋರಿಸುತ್ತೆ ಅದು ಏನಪ್ಪ ಅಂದರೆ ಈ 8 ದಿಕ್ಕುಗಳು ಮುಖ್ಯ ಆಗಿರುತ್ತೆ. ಆ 8 ದಿಕ್ಕುಗಳನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಮನೆ ಒಳಗಡೆ ಆಯಿತು, ಮನೆ ಹೊರಗಡೆನೂ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಈ 4 ಮೂಲೆ ನಾನು ಹೇಳಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು 8 ದಿಕ್ಕು. ಹೌದು, ಮೇಯ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂದಾಗ ನಮ್ಮ ಬಾಗಿಲು, ನಾವು ಓಡಾಡೋವಂಥ ಬಾಗಿಲು, ನಮ್ಮ ದೇವ್ರ ಮನೆ ಬಾಗಿಲು ಅಷ್ಟೇ ಬರುತ್ತೆ. ಆದರೆ ಈ ನೈಋತ್ಯ, ಈಶಾನ್ಯ, ವಾಯುವ್ಯ ಈ 4 ದಿಕ್ಕು ಏನಿರುತ್ತೆ ಮೂಲೆ, ಇದೇನಾಗುತ್ತೆ, ಇದು ನಮ್ಮ ಹೊರಗಡೆ ಮನೆಯ ಒಂದು ಹೊರಗಡೆ ಮೂಲೆಗೂ ಕನೆಕ್ಟ್ ಆಗುತ್ತೆ. ಹೊರಗಡೆ ಏನಿದೆ, ನಮ್ಮ ಒಂದು ಕರೆಂಟ್ ಕಂಬ, ಅದು ನಮ್ಮನೆ ಒಳಗಿಟ್ಕೊಂಡಿರಲ್ಲ, ಆದರೂ ಅದೆಲ್ಲೋ ರೋಡಲ್ಲಿರುತ್ತೆ. ನಮಗೆಲ್ಲೋ ಅದು ಈಶಾನ್ಯ ಅಂದರೆ ದೇವ್ ಮೂಲೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿರುತ್ತೆ. ಆ ಹೊರಗಡೆ ಇರೋದು ಕೂಡ ನಮ್ಗೆ ಎಫೆಕ್ಟ್ ಆಗುತ್ತೆ. ಇದು ವಾಸ್ತು ಸರಿ ಇಲ್ಲ ಅಂತ ಹೇಳೋದಕ್ಕೆ. ಜೊತೆಗೆ ನಮ್ಮ ಮನೆ ಹಿಂದೆ, ನಮ್ಮ ಮನೆ ಆಗ್ನೇಯ ಮೂಲೆ, ಅಲ್ಲೆಲ್ಲ ಒಂದು ಮರ ಇರುತ್ತೆ, ತೆಂಗಿನ ಮರನೇ ಅಂದ್ಕೊಳ್ಳಿ, ಸ್ವಲ್ಪ ದೊಡ್ಡದಾಗಿ ಬೆಳೆದಿರುತ್ತೆ. ಅದು ನಮ್ಮ ಮರ ಆಗಿರಲ್ಲ, ಅದು ನಮ್ಮ ಮನೆ ಪಕ್ಕದ ಮನೆಯವ್ರ ಮರ ಆಗಿರುತ್ತೆ. ಅದು ನಮ್ಗೆ ಅಗ್ನಿ ಮೂಲೆಗೆ ಬರುತ್ತೆ, ಆಯಿತಾ? ಅವ್ರಿಗದು
ಕುಬೇರನ ಮೂಲೆಗೆ ಬರುತ್ತೆ. ಕುಬೇರನ ಮೂಲೆಗೆ ಬರುತ್ತೆ. ಅದು ನಮ್ಗೆ ಅಗ್ನಿ ಮೂಲೆ ಇರುತ್ತೆ. ಹೌದು. ಅದೆಲ್ಲ ಒಂದ್ ಕಡೆ ನಮಗ್ ಪಾಸಿಟಿವ್ ಆಗತ್ತೆ. ಅವ್ರ ಕುಬೇರನ ಮೂಲೆ ಸ್ವಲ್ಪ ಡೌನ್ ಆಗ್ತಾ ಇರುತ್ತೆ. ಕುಬೇರನ ಮೂಲೆ ಅಂದ್ರೆ ಗೊತ್ತಲ್ಲ, ದುಡ್ಡು. ಹೌದು ಹೌದು ಹೌದು. ಹಾಗೆ ಈ ಮನೆ ಒಳಗಡೆಗಿಂತ ಹೊರಗಡೆನೂ ಒಂದು ಸರೌಂಡಿಂಗ್ ನೋಡ್ಕೊಳ್ಬೇಕಾಗತ್ತೆ. ಅದು ಕೂಡ ನಮ್ಮ ಮನೆಗೆ ಎಫೆಕ್ಟ್ ಆಗುತ್ತೆ. ಓಕೆ. ಸೊ ಮನೆ ಹೊರಗಡೆ ವಾಸ್ತುವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಮನೆ ಒಳಗಡೆ ಬಂದಾಗ ಎಲ್ಲ ಒಂದ್ ಕಡೆ ವಾಯು ಮೂಲೆಯಲ್ಲಿ ಬೆಡ್ರೂಮ್ ಇಟ್ಬಿಟ್ಟಿರ್ತಾರೆ. ಓಕೆ. ಆ ಕುಬೇರ ಮೂಲೆ ಏನಿದೆ, ನಾವು ಅಲ್ಲಿ ಮೇಯ್ನು ನಮ್ಮ ಒಂದು ಬೆಡ್ರೂಮ್ ಅಲ್ಲೇ ಬರಬೇಕು ಅಂತ ಪ್ರತೀತಿ. ಬಟ್ ಈಗಿನ ಒಂದು ಜನ್ರೇಷನಲ್ಲಿ ತುಂಬ ಚಿಕ್ಕ ಜಾಗ ಇರುತ್ತೆ. ಬಾಡಿಗೆ ಪರ್ಪಸ್, ರೆಂಟ್ ಪರ್ಪಸ್ಗೆ ಒಂದ್ರ ಮೇಲೊಂದು ಅಥವಾ ಒಂದು ಪಾರ್ಟಿಷನ್ ಮಾಡಿ 2 ಮನೆಗಳು ಹಿಂಗೆ ಕಟ್ತಾರೆ. ಕಟ್ಟಿದಾಗ ಅವಾಗ ಯಾವ ಮೂಲೆನೂ ಅವ್ರು ನೋಡೋದಿಲ್ಲ. ಅವ್ರಿಗೇನು ಒಂದು ಮನೇಲಿ ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಟಾಯ್ಲೆಟ್, ಒಂದು ದೇವ್ರ ಮನೆ, ಒಂದು ಕಿಚನ್, ಇಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಿದ್ದಾಗ ವಾಸ್ತುನ ಕೆಡಿಸ್ತಾರೆ. ಅವಾಗೇನಾಗುತ್ತೆ, ಎಲ್ಲೋ ಒಂದು ಕಡೆ ಈಶಾನ್ಯದಲ್ಲಿ ಉತ್ತರಕ್ಕೆ ಬಾಗಿಲು ಅಂದರೆ ಆ ಈಶಾನ್ಯದ ಕೊನೆಯಲ್ಲಿ ಡೋರ್ ಮಾಡೋದು, ಎಂಟ್ರೆನ್ಸ್ ಡೋರು, ಅಲ್ಲಿ ಸ್ಪೇಸೇ ಇರಲ್ಲ. ಆವಾಗ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಮಧ್ಯದಲ್ಲಿ ಈಶಾನ್ಯದಲ್ಲಿ ಮಾಡಿದಾಗ ಅದು ದೇವಮೂಲೆ ಆಗಿರುತ್ತೆ. ಎಲ್ಲ ಒಂದು ಕಡೆ ನಾವು ಡೋರ್ ಏನು ಓಪನ್ ಮಾಡ್ತೀವಿ, ಆ ಡೋರ್ ಯಾವ ಕಡೆ ಟಚ್ ಆಗುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ವಾಸ್ತು ಅಂತ ನೋಡಿದಾಗ. ಮತ್ತು ವಾಯುಮೂಲೆ ಅಂತ ಹೇಳಿದೆ, ಅಲ್ಲೆಲ್ಲ ಒಂದು ಕಡೆ ಬೆಡ್ರೂಮ್ ಮಾಡೋದು, ಅಲ್ಲಿ ವಾರ್ಡ್ರೋಬ್ ಮಾಡಿಬಿಡೋದು. ಏನು ಮಾಡ್ತಾರೆ, ಇದ್ದವ್ರಿಗೆ ಇವಾಗ ಗತಿ ಇಲ್ಲ. ಅದೇ ಮನೆಗೆ ಹೋಗಿರೋರಿಗೆ ಅದು ಹೇಗಿದ್ರೆ ನಾವು ಅದನ್ನೇ ಯೂಸ್ ಮಾಡ್ಕೊಳ್ಳೇಬೇಕು, ಅನಿವಾರ್ಯ. ಆ ಮನೆಗೆ ಹೋಗ್ತಾರೆ. ಮತ್ತು ಅಗ್ನಿಮೂಲೆಯಲ್ಲಿ ಕಿಚನ್ ಇರೋದೇ ಇಲ್ಲ, ಅಲ್ಲಿ ಒಂದು ಕಡೆ ಟಾಯ್ಲೆಟ್ ಇಟ್ಟಿರ್ತಾರೆ. ಹೀಗೆ ಈ ಒಂದೆಲ್ಲ ಬದಲಾಯಿಸಿ ಇಟ್ಟಿರ್ತಾರೆ. ಇಲ್ಲ ಟಾಯ್ಲೆಟ್ ಪಕ್ಕ, ಇಲ್ಲ ಅಡುಗೆ ಮನೆ ಪಕ್ಕದಲ್ಲೇ ಅಟ್ಯಾಚ್ ಮಾಡಿ ದೇವ್ರ ಮನೆ ಇಟ್ಟಿರ್ತಾರೆ. ಆ ಸಿಂಕಲ್ ಆಗಿರ್ಬೋದು ಅಥವಾ ಟಾಯ್ಲೆಟ್ಗೆ ಅಟ್ಯಾಚ್ ಮಾಡಿ ದೇವ್ರ ಮನೆ ಇಟ್ಟಿರ್ತಾರೆ. ಎಲ್ಲೆಲ್ಲಿ ಜಾಗ ಇದ್ರೆ ಅಲ್ಲಲ್ಲಿ ಮಾಡ್ತಾರಲ್ವ. ಅವಾಗೇನಾಗತ್ತೆ, ಎಲ್ಲೋ ಒಂದು ಕಡೆ ನಾವು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಆದರೆ ಹಿಂದ್ಗಡೆ ನಾವಲ್ಲಿ ಕ್ಲೀನಿಂಗ್, ನಮ್ಮ ಟಾಯ್ಲೆಟ್ ಅಂತಂದರೆ ನಾವು ಶುಚಿ ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಂದು ನೆಗೆಟಿವ್ ರಿಮೂವ್ ಮಾಡೋದಕ್ಕೆ ನಾವಲ್ಲಿ ಹೋಗ್ತೀವಿ. ಇಲ್ಲ ಅಟ್ಯಾಚ್ ಆದಾಗ ಇಲ್ಲಿ ನಾವು ಪೂಜೆ ಮಾಡ್ತಿರ್ತೀವಿ, ಇನ್ನೊಬ್ಬರಲ್ಲಿ ಸ್ನಾನ ಮಾಡ್ತಿರ್ತಾರೆ. ಕೆಲವು ಆ ಸಣ್ಣ ಮನೆಗಳಲ್ಲಿ ಇದು ಅನಿವಾರ್ಯ ನಡೀತಾ ಇರುತ್ತೆ. ಅವಾಗ ಏನಾಗುತ್ತೆ, ನಮಗೆ ಎಲ್ಲೋ ಒಂದು ಕಡೆ ನಾವೇನೇ ಕೇಳ್ಕೊಂಡ್ರು ಅಲ್ಲಿ ನೆಗೆಟಿವ್ ಪಾಸ್ ಆಗ್ತಾ ಇರುತ್ತೆ. ಮತ್ತು ಇಲ್ಲೊಂದು ಕಡೆ ಅಡುಗೆ ಮನೆ ಸಿಂಕಲ್ಲಿ ಏನು ಮಾಡ್ತೀವಿ, ಬೇಡದಿರೋದೆಲ್ಲ ತಿಕ್ಕಿ ತೊಳೆದು ಕ್ಲೀನ್ ಮಾಡ್ತಾ ಇರ್ತೀವಿ. ಅಂದರೆ ಕ್ಲೀನಿಂಗ್ ಪ್ಲೇಸ್, ಅದಕ್ಕೆ ಅಟ್ಯಾಚ್ ಮಾಡಿ ದೇವ್ರ ಮನೆ ಇಟ್ಟಿರ್ತಾರೆ. ಅಲ್ಲೂ ಅಷ್ಟೇ, ಅಂಥ ಮನೆಗಳಲ್ಲೂ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಎಷ್ಟೇ ದುಡ್ಡು ಬಂದರೂ ನಮಗೆ ಟ್ಯಾಪ್ ಓಪನ್ ಮಾಡ್ದಂಗೆ ಹೋಗ್ತಾನೆ ಇರುತ್ತೆ. ದೇವರ ಅಸ್ತು ಅಂದಿದ್ದೆಲ್ಲ ಒಂದು ಕಡೆ ಹೋಗ್ತಾ ಇರುತ್ತೆ. ಆಯಿತಾ, ಈ ಕಡೆನೂ ಅಷ್ಟೇ ಹೋಗ್ತಾ ಇರುತ್ತೆ. ಹೇಗೆ ನಮ್ಮ ಮನೇಲಿ ದುಡ್ಡು ನಿಲ್ತಾ ಇಲ್ಲ. ಮತ್ತು ಆರೋಗ್ಯ ಸಮಸ್ಯೆ ಅಂತ ಅಂದಾಗ ಈಶಾನ್ಯ ನೈಋತ್ಯ ಏನು ಹೇಳಿದೆ, ಆ ನೈಋತ್ಯ ಮೂಲೆಯಲ್ಲಿ ಎಲ್ಲ ಒಂದು ಕಡೆ ಕ್ಲೋಸ್ ಮಾಡಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ. ನೈಋತ್ಯ ಅಂದರೆ ಅವನೊಬ್ಬ ರಾಕ್ಷಸ. ಅದು ನಾವೇನು ಕುಬೇರ ಮೂಲೆ ಅಂತ ಹೇಳ್ತೀವಿ, ಅವನು ರಾಕ್ಷಸ ಆಗಿರ್ತಾನೆ. ಆ ಮೂಲೆಯಲ್ಲಿ ಏನು ಮಾಡ್ತಾರೆ, ಈ ಖಜಾನೆ ಬಾರನ ಹಾಕಿ ಆ ರಾಕ್ಷಸನ್ನ ಅಲ್ಲಿ ಇದನ್ನ ಮಾಡಬೇಕು, ದಂಸ್ ಮಾಡಬೇಕು. ಅವನು ಮತ್ತೆ ಎದ್ದೋಳ್ದೆ ಇರೋಂಗೆ ನೋಡ್ಕೊಳ್ಬೇಕು. ಅದಕ್ಕೆ ಏನು ಮಾಡ್ತಾರೆ, ಆಗಿನ ಕಾಲದಲ್ಲಿ ಎಲ್ಲನೂ ಆ ಒಂದು ಮೂಲೆಯಲ್ಲಿ ಆ ರಾಕ್ಷಸನ ಮೇಲೆ ತಗೊಂಡೋಗಿ ಇರೋ ಬರೋದು ಚಿನ್ನ, ಬೆಳ್ಳಿ, ಪೆಟ್ಟಿಗೆ ಏನೇನಿರುತ್ತೆ ವೆಯ್ಟ್, ಅದನ್ನು ಹಾಕಿ ಅವನ್ನ ಯಾವತ್ತೂ ಎದ್ದೊಳ್ದೇ ಇರೋ ಥರ ಆ ಪ್ಲೇಸಲ್ಲಿ ಮಾಡ್ತಾರೆ. ಅದಕ್ಕೆ ಕುಬೇರ ಮೂಲೆ ಅಂತ ಹೆಸರಿಟ್ಟಿದ್ದಾರೆ. ಬಟ್ ಅಲ್ಲಿ ಕುಬೇರ ಅಲ್ಲಿ ವಾಸಿಸಲ್ಲ. ನನ್ನ ಪ್ರಕಾರ ಅಲ್ಲ, ಎಲ್ರಿಗೂ ಗೊತ್ತು ಕುಬೇರ ಬರೋದು ನಮಗೆ ಉತ್ತರ ದಿಕ್ಕಿನಲ್ಲಿ. ಸೊ ಆ ಉತ್ತರ ದಿಕ್ಕೆ ನಮಗೆ ಇಂಪಾರ್ಟೆಂಟ್. ನೀವು ಯಾವುದಾದ್ರೂ ಒಂದು ಶಾಪ್ಗೆ ಹೋಗಿ, ಅಂಗಡಿಗೆ ಹೋಗಿ, ನಾವು ಉತ್ತರ ದಿಕ್ಕು ಕಡೆ ತಿರ್ಕೊಂಡೆ ನಮ್ಮ ಟ್ರೆಸರ್ ಇಟ್ಕೊಂಡಿರ್ತೀವಿ. ನನ್ನ ಪ್ರಕಾರ ಅದೇ ಪಾಸಿಟಿವ್. ಹಾಗಾಗಿ ನಾವು ಅಲ್ಲಿ ಸ್ಟಾಕ್ನ ತೊಗೊಂಡೋಗಿರ್ತೀವಿ. ಆ ಸ್ಟಾಕು ನಮಗೆ ಚಿನ್ನ, ಬೆಳ್ಳಿ, ಒಡವೆ, ಕಲ್ಲು, ಮಣ್ಣು ಏನೇ ಆಗಿರ್ಬೋದು, ಆ ಪ್ಲೇಸು ಕುಬೇರ ಮೂಲೆ ಅಂತ ಅಂದರೆ, ನೈಋತ್ಯ ಮೂಲೆ ಅಂತಂದರೆ ನೈಋತ್ಯ ಅನ್ನೋನ್ನ ಅಲ್ಲಿ ನಾವು ಬರ್ನ್ ಮಾಡಿ ಬಂಧಿಸಿಡಬೇಕು ಅಂತ. ಬಟ್ ಅದರಲ್ಲಿ ದುಡ್ಡು ಬರುತ್ತೆ, ಅಲ್ಲಿಟ್ರೆ ನಮಗೆ ದುಡ್ಡು ಆಗತ್ತೆ ಅನ್ನೋದು ತಪ್ಪು. ಕುಬೇರ ಇರ್ತಕ್ಕಂಥದ್ದು ಉತ್ತರ. ಈ ಉತ್ತರದ ಕಡೆ ನಾವು ಯಾವಾಗ ಜಾಸ್ತಿ ನೋಡಕ್ ಸ್ಟಾರ್ಟ್ ಮಾಡ್ತೀವಿ, ಆವಾಗ ನಮ್ ಲಕ್ ಚೇಂಜ್ ಆಗುತ್ತೆ. ನಮ್ಗೆ ಟೈಮೇ ಇಲ್ವಾ, ಮನೆಗೆ ಒಂದ್ಸತಿ ಹೋಗ್ತೀವ, ಉತ್ತರದ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಆ ದಿಕ್ಕನ್ನ ನೋಡ್ತಿರ್ತೀವಿ. ಮನೇಲಿ ಉತ್ತರದ ಕಡೆ ಒಂದು ಟಿವಿ ಹಾಕ್ಸಿ, ಎಲ್ರು ಅದೇ ಡೈರೆಕ್ಷನ್ ಅಲ್ಲಿ ನೋಡ್ತಿರ್ತೀವಿ ಅಲ್ವಾ. ನಮ್ಗೆ ಏನ್ ಬೇಕು ಅದನ್ನ, ನಮ್ಗೆ ಎಲ್ಲಿ ಯೋಗ ಇದೆ
ಆ ಒಂದು ಮೂಲೆಗೆ ನಾವು ಅಳವಡಿಸ್ಕೊಳ್ಬೇಕು. ಇದು ವಾಸ್ತು ಟಿಪ್ಸ್. ಇದು ವಾಸ್ತು ಕೆಟ್ಟಿದೆ ಅಂದಾಗ ಆ ಒಂದು ಮೂಲೆನೂ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ಲಿ ನಾವು ಇದು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಇದೇ ರೀತಿ ನಮ್ಮ ಒಂದು ಕೆಲವೊಂದು ಚೇಂಜಸ್ ಮನೇಲೆ ಮಾಡ್ಕೊಳ್ಬೋದು. ಮತ್ತೆ ಕಲರ್ಸ್ ಅಂತ ಬಂದಾಗ ಕಲರ್ ಥೆರಪಿಯಲ್ಲೂ ಮಾಡ್ಕೊಳ್ಬೋದು. ಇವಾಗ ನೋಡಿ, ಪೂರ್ವಕ್ಕೆ ಒಂದು ಕಲರು, ಪಶ್ಚಿಮಕ್ಕೆ ಒಂದು ಕಲರ್. ಯಾಕಂದ್ರೆ ಪೂರ್ವ ಅಂದ್ರೆ ಈಸ್ಟ್ ಅಂತ ಹೇಳ್ತೀವಿ, ಸೂರ್ಯ ಹುಟ್ಟುತ್ತಾನೆ ನಾವೇನ್ ಮಾಡ್ಬೇಕು, ಪಶ್ಚಿಮದ ಗೋಡೆಗೆ, ಪೂರ್ವ ಪಶ್ಚಿಮ ಆಪೋಸಿಟ್. ಪೂರ್ವ ಅಂದ್ರೆ ಸೂರ್ಯ, ಪಶ್ಚಿಮ ಅಂದ್ರೆ ಶನಿ. ಪಶ್ಚಿಮದ ಗೋಡೆಗೆ ನಾವು ಈ ಬ್ಲೂ ಕಲರ್ ಹಾಕೋದು, ಬ್ಲ್ಯಾಕ್ ಕಲರ್ ಹಾಕೋದು. ಈಸ್ಟ್ಗೆ ನಾವು ಗೇಟ್ ಇಟ್ಟಿರ್ತೀವಿ. ಈಸ್ಟ್ಗೆ ಗೇಟ್ ಇಟ್ಟಾಗ, ಪೂರ್ವಕ್ಕೆ ಗೇಟ್ ಇಟ್ಟಾಗ ಅದನ್ನೆಲ್ಲೋ ಬ್ಲ್ಯಾಕ್ ಕಲರ್ ಅಲ್ಲಿ ಮಾಡಿರ್ತೀವಿ. ಅದು ದಿಕ್ಕು ಯಾರ್ದು, ಹುಟ್ಟೋದು ಯಾರು, ಸೂರ್ಯ. ಅವನಿಗೆ ಎದುರುಗಡೆನೆ ನಾವು ನೆಗೆಟಿವ್ ಕಲರ್ಸ್ ತೋರಿಸಿದ್ರೆ ಹೇಗೆ ಅಲ್ವಾ? ಹಾಗೆ ಆ ದಿಕ್ಕು ಆಪೋಸಿಟ್ ಅಲ್ಲಿ ಅವರ ಒಂದು ಕಲರ್ ಥೆರಪಿನೇ ಮಾಡ್ಕೊಡ್ಬೇಕು. ಪಶ್ಚಿಮ ಅಂದಾಗ ಶನಿ ಇರ್ತಾನೆ, ಅವನ ಆಪೋಸಿಟ್ ದಿಕ್ಕಲ್ಲಿ ಅವ್ನು ನೋಡ್ತಾನಲ್ವಾ, ಅವನು ಇವಾಗ ಆರೆಂಜ್ ನೋಡಿದ ತಕ್ಷಣ ಕೆಂಡಾಮಂಡಲ ಆಗ್ತಾನೆ. ಸೊ ಅವನ್ನ ಒಂದು ಪಾಸಿಟಿವ್ ಕಲರ್ನೇ ಹಲ್ಲಾಕ್ಬೇಕು. ಹೀಗೆ ಕೆಲವೊಂದು ಕಲರ್ ಥೆರಪಿ ಮಾಡ್ಕೊಳ್ಬೋದು. ಅದಕ್ಕೂ ಮೀರಿ ಅವರ ಒಂದು ಡೇಟ್ ಆಫ್ ಬರ್ತ್ಗೆ ಕಲರ್ ಟ್ಯೂನಿಂಗ್ ಮಾಡ್ಕೊಳ್ಬೋದು. ಇದರಿಂದ ಕೂಡ ವಾಸ್ತು ಸುಧಾರಿಸುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಸ್ಟೋನ್ ಕ್ರಿಸ್ಟಲ್ಸ್, ನಾನು ಏನು ಹೇಳಿದೆ ಅದರ ರೀತಿನೇ ಒಂದು ವಾಸ್ತು ಸ್ಟೋನ್ಸ್. ಯಾವ್ಯಾವ ದಿಕ್ಕಲ್ಲಿ ಏನೇನು ಇಟ್ಟರೆ, ಇವಾಗ ತುಂಬ ಜನ ಈ ಪ್ಲಾಂಟ್ ಇಟ್ಟರೆ ದುಡ್ಡು ಬರುತ್ತೆ, ಇದನ್ನ ಇದೇ ಮೂಲೆಯಲ್ಲಿ ಇಡಬೇಕು ಅಂತ ಎಲ್ಲ ನಾವು ನೋಡ್ತಾ ಇದ್ದೀವಿ, ಹೇಳ್ತಾ ಇದ್ದಾರೆ. ಬಟ್ ಅದು ಓಕೆ, ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಅದೇ ರೀತಿ ಪರ್ಮನೆಂಟಾಗಿ, ಯಾಕಂದರೆ ಪ್ಲ್ಯಾಂಟು ಇವಾಗ ಗಿಡ ಹಾಕ್ತೀರಿ, ಮನೇಲಿ ತಂದು ಇಡ್ತೀರಿ, ಒಂದು ಸ್ವಲ್ಪ ನಿಮಗೆ ಅದರಲ್ಲಿ ಗಾಳಿ ಬೆಳಕು ಕಮ್ಮಿ ಆದರೆ ಬಾಡೋಗುವಂಥ ಸಾಧ್ಯತೆ ಇದೆ. ಬಾಡೋಗುತ್ತೆ. ಒಂದು ಸ್ವಲ್ಪ ನೀರು ಜಾಸ್ತಿ ಆದರೂ ಕೊಳ್ತೋಗುತ್ತೆ, ನೀರು ಕಮ್ಮಿ ಆದರೂ ಇರಲ್ಲ, ಬಿಸಿಲು ಕಮ್ಮಿ ಆದರೂ ಇರಲ್ಲ. ಈ ಥರ ಮನೆ ಒಳಗಡೆ ತಂದು ಇಟ್ಕೊಂಡು ನಾವು ಬೆಳೆಸೋದಕ್ಕಿಂತ ನಮ್ಮ ಮನೆ ಹೊರಗಡೆ ಇಟ್ಟು ಬೆಳೆಸ್ಬೇಕು. ಅದಕ್ಕೆ ಸಮೃದ್ಧಿಯಾಗಿ ಪ್ರಕೃತಿ ದತ್ತವಾಗಿ ಸಿಗೋದೇ ಅದು ಎಲ್ಲ ಅಲ್ಲಿ. ಅದಕ್ಕಾಗೆ ನಮ್ಮ ಸಿರಿ ಸಂಪತ್ತು ಧಾನ್ಯಗಳನ್ನೆಲ್ಲ ಹೊರಗಡೆ ಬಯಲಲ್ಲಿ ಬೆಳಿತೀವಿ. ಮನೇಲಿ ಕೆಲವೊಂದು ಪರ್ಮನೆಂಟ್ ಸ್ಟೋನನ್ನು ಕೊಡ್ತೇವೆ. ಅವರ ಮನೇಲಿ ಏನು ಪ್ರಾಬ್ಲಮ್, ವಾಸ್ತು ನೋಡ್ತೀವಿ. ಇವಾಗ ನಾನು ಆಲ್ರೆಡಿ ಹೇಳಿದ್ದೆ, ತುಲಾರಾಶಿಯವರಿಗೆ ಅಗ್ನಿ ಮೂಲೆ ತುಂಬ ಫೇವ್ರೇಟ್. ಯಾರು ತುಲಾರಾಶಿಯವ್ರ ಮನೇಲಿ ಇರ್ತೀರಾ, ಅವರ ಮನೆ ಯಜಮಾನ ಆಗಿದ್ರೆ ಅವರ ಅಗ್ನಿ ಮೂಲೆ ಕರೆಕ್ಟ್ ಮಾಡ್ಕೋಬೇಕು. ಅಗ್ನಿ ಮೂಲೆ ಅಂತಂದ್ರೆ ಅಡಿಗೆ ಮನೆ, ಅಲ್ಲಿ ಶುಕ್ರ ವಾಸಿಸ್ತಾನೆ. ತುಲಾರಾಶಿಯವ್ರಿಗೆ ಶುಕ್ರನೇ ಅಧಿಪತಿ ಅಲ್ವಾ? ಅಡಿಗೆ ಮನೆನ ಕೆಡಿಸ್ಕೊಂಡಾಗ ಆ ಮನೆ ಯಜಮಾನನಿಗೆ ಉಳಿಗಾಲ ಇಲ್ಲ. ತುಂಬ ಮನೆಗಳಲ್ಲಿ ಇದನ್ನು ನೋಡಿದ್ದೀನಿ. ಅಲ್ಲಿ ಎಲ್ಲೋ ಒಂದು ಕಡೆ ಸ್ಟೆಪ್ಸ್ ಬರೋದು, ಅಗ್ನಿ ಮೂಲೆಯಲ್ಲಿ ಹೊರಗಡೆ ಲಿಫ್ಟ್ ಬರೋದು, ಇದೆಲ್ಲವೂ ಸ್ವಲ್ಪ. ಅಕಸ್ಮಾತ್ ಮನೆಯಲ್ಲಿ ಆಗ್ನೇಯ ಬಿಟ್ಟು ಬೇರೆ ಬದಿಯಲ್ಲಿ ಅಡಿಗೆ ಮನೆ ಇದೆ, ಆಗಲೂ ಕೂಡ ಮನೆ ಯಜಮಾನನಿಗೆ ಸಮಸ್ಯೆ ಇದೆಯಾ? ಅಗ್ನಿ ಮೂಲೆಯಲ್ಲಿ ಇರಬೇಕಾಗಿದ್ದ ಅಡಿಗೆ ಮನೆ ಎಲ್ಲೋ ಒಂದು ಕಡೆ ಇದ್ರೆ ಅದು ಇನ್ನೂ ಡಬಲ್ ಸಮಸ್ಯೆ ಅಲ್ವಾ? ಆ ಶುಕ್ರ ಸ್ಥಾನ, ಅದು ಆ ಸ್ಥಾನದಲ್ಲಿ ಬೇರೆ ಏನು ಬರಬಾರ್ದು ಅಂತ ಹೇಳಿದೆ. ಆ ಅಡಿಗೆ ಮನೆ ತುಂಬ ವೈಂಡ್ ಆಗಿ ಸ್ವಲ್ಪ ಗಾಳಿ ಬೆಳಕು ಬರೋ ಥರ ತುಂಬ ಚೆನ್ನಾಗಿರ್ಬೇಕು. ಯಾಕಂದರೆ ಶುಕ್ರ ಅವ್ರಿಗೆ ಬರ್ತಕ್ಕಂಥ ತುಲಾರಾಶಿ ಅವ್ರಿಗೆ ಪಾಸಿಟಿವ್ ಪ್ಲೇಸೇ ಅದು. ಹಾಗಾಗಿ ಕೆಲವೊಬ್ರಿಗೂ ಅದು ಮನೆ ಯಜಮಾನನಿಗೆ ಅದು ತೊಂದರೆ ಆಗ್ಬಿಡುತ್ತೆ ಅಲ್ಲಿ ಏನಾದರೂ ನೆಗೆಟಿವ್ಸ್ ಬಂದಾಗ. ಹಾಗಾಗಿ ಇದು ತುಂಬ ಜನಕ್ಕಾಗಿದೆ. ಈ ರೀತಿ ಒಂದು ವಾಸ್ತುನ ನೋಡ್ಕೊಳ್ತೀವಿ. ಕೆಲವರೆಲ್ಲ ಬಾಡಿಗೆ ಮನೆಯವರು ಸರಿ ಮಾಡ್ಕೊಳಕ್ಕಾಗಲ್ಲ, ನಮ್ದಲ್ಲ ಸರ್ ಮನೆ, ನಮ್ಗಿದು ಇಲ್ಲ, ನಾವು ಇಲ್ಲಿ ಸ್ವಲ್ಪ ದಿನನೇ ಇರಬೇಕು, ಆದರೂ ನಮ್ಮ ಕೈಲಿ ದುಡ್ಡು ನಿಲ್ತಿಲ್ಲ, ಆರೋಗ್ಯ ಸಮಸ್ಯೆ, ನಮ್ಮ ಮಕ್ಕಳು ಸರಿ ಹೋಗ್ತಾ ಇಲ್ಲ, ಮನೇಲಿ ಗಂಡ ಹೆಂಡತಿ ಸಮಸ್ಯೆ, ಈ ಥರ ಎಲ್ಲ ಹೇಳ್ತಾರೆ. ಇದಕ್ಕೆಲ್ಲನೂ ಕೆಲವೊಂದು ಕ್ರಿಸ್ಟಲ್ ಸ್ಟೋನ್ಸು. ಆ ಕ್ರಿಸ್ಟಲ್ ಸ್ಟೋನ್ಸ್ ಏನಂದರೆ ಗ್ರಹಗಳು. ನಾನು ಫಸ್ಟೇ ಹೇಳಿದೆ. ಅದನ್ನು ತಗೊಂಡೋಗಿ ಅಡುಗೆ ಮನೆಗೆ ಯಾವ್ದು ಬೇಕು, ನಿಮ್ದು ಯಾವ ರಾಶಿ, ಓಕೆ ನಾರ್ಮಲಾಗಿ ಮನೆ ನೋಡೋಣ. ಅಡುಗೆ ಮನೆಗೆ ಏನು ಬೇಕು, ನೆಗೆಟಿವ್ಸ್ ಅಂತ ಬಂದಾಗ ಈವನ್ ಟಾಯ್ಲೆಟ್ಸ್, ರಾಹು ತತ್ವ, ಆ ನೆಗೆಟಿವ್ಸ್ ಎಲ್ಲಿಂದ ಬರುತ್ತೆ, ಫಸ್ಟು ನಮ್ಮ ಟಾಯ್ಲೆಟ್ನ ಕ್ಲೀನ್ ಮಾಡ್ಕೋಬೇಕು. ನೀವು ನೋಡಿರ್ತೀರ ತುಂಬ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನಿಮಗೆ ರಾಹು ದೋಷ ಇದೆಯಾ, ನಿಮ್ಮ ಟಾಯ್ಲೆಟ್ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹಾಕ್ತಾರೆ. ಹಂಗಾಗಿ ಟಾಯ್ಲೆಟಲ್ಲೂ ಕೂಡ ಇಡೋಕ್ಕೆ ಸ್ಟೋನನ್ನು ಕೊಡ್ತೀನಿ. ಈ ಕಂಪ್ಲೀಟ್ ವಾಸ್ತು ಮಾಡಿದಾಗ ಕಿಚನ್ನು, ರೂಮು, ಹಾಲು, ದೇವ್ರ ಮನೆ, ಟಾಯ್ಲೆಟ್ಟು, ಮತ್ತು ಮಕ್ಕಳೆಲ್ಲಿ ಓದ್ಕೋತಿದ್ದಾರೆ, ಗಂಡ ಹೆಂಡತಿ ಸಮಸ್ಯೆನ ನಿಮ್ಮ ಬೆಡ್ರೂಮ್ಗೆ ನಡೀರಿ, ಅಲ್ಲಿ ಸರಿ ಮಾಡ್ಕೊಡ್ತೀನಿ. ಮಕ್ಕಳು ಓದ್ತಾ ಇಲ್ವಾ, ಅವ್ರು ಎಲ್ಲೂ ಓದ್ತಾರೆ, ಅವ್ರ ಸ್ಟಡಿ ರೂಮ್, ಆ ಜಾಗನ ಅಲ್ಲಿಗೆ ಏನು ಬೇಕು ಅನ್ನೋದನ್ನು ಸರಿ ಮಾಡಿಕೊಡ್ತೀನಿ. ಅಡುಗೆ ಮನೇಲಿ ಕಿತ್ತಾಡ್ತಿದ್ದಾರೆ ಅತ್ತೆ ಸೊಸೆ,
ಆ ಪ್ಲೇಸ್ ಇದ್ದೇ ಇರುತ್ತಲ್ವ ಮನೇಲಿ. ಖಂಡಿತ. ಹಾಂ, ಮನೇಲಿ ಯಾರಿಗಾದ್ರೂ ಕಾಯಿಲೆನಾ, ಹುಷಾರು ತಪ್ಪಿದಾರ, ನಿಮ್ಮ ಹಾಲ್ ನೋಡೋಣ, ದೊಡ್ಡವ್ರು ಎಲ್ಲಿ ಮಲ್ಕೋತಾರೆ ಅದನ್ನು ನೋಡೋಣ. ಈ ರೀತಿ ಎಲ್ಲದಕ್ಕೂ ಈ ಸ್ಟೋನ್ ಮುಖಾಂತರ ವಾಸ್ತು ಪರಿಹಾರನ ಮಾಡ್ಕೊಳ್ಬೋದು ಅಂತ. ಓಕೆ, ಅಕಸ್ಮಾತ್ ಇವಾಗ ಅಡುಗೆ ಮನೆನೋ ಅಥವಾ ವಾಶ್ರೂಮು ಯಾವುದೋ ಒಂದು ಮೂಲೆ ಅಂತ ಫಿಕ್ಸ್ ಆಗಿರುತ್ತೆ ವಾಸ್ತು ಪ್ರಕಾರ, ಅಲ್ಲಿ ಇಲ್ಲ, ಅದಕ್ಕೆಲ್ಲವಕ್ಕೂ ಕೂಡ ಆ ಸ್ಟೋನ್ಗಳನ್ನು ನಾವು ಮನೆಯಲ್ಲಿ ಇರಿಸೋದ್ರಿಂದ ಬದಲಾವಣೆಗಳು ಅಂದರೆ ಇರುವ ಕಷ್ಟಗಳನ್ನು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತೀವಿ. ಹೌದು. ಇವಾಗ ವಾಯು ಅಂತ ಅಂದಾಗ ಇವಾಗ ಟಾಯ್ಲೆಟ್ ಅದು ವಾಯು ಮೂಲೆಯಲ್ಲಿ ಇಲ್ಲ. ಟಾಯ್ಲೆಟ್ಗೆ ಏನು ಬೇಕು? ರಾಹು ಬೇಕು. ಅಲ್ಲಿ ಸದಾ ಏನು ಉಪಯೋಗಿಸ್ತೀವಿ? ನೀರಿಗೆ ಯಾವ್ದು ಕನೆಕ್ಟ್ ಆಗುತ್ತೆ? ಚಂದ್ರ. ನಿಮ್ಗೆ ಅರ್ಥ ಆಯ್ತಾ? ಸೊ ಅಲ್ಲಿ ಏನು ಮಾಡಬೇಕು? ಚಂದ್ರನನ್ನು ಆಕ್ಟಿವೇಟ್ ಮಾಡಬೇಕು. ಓಕೆ, ಆ ರಾಹುವನ್ನು ಟಾಯ್ಲೆಟ್ಗೆ ಆಕ್ಟಿವೇಟ್ ಮಾಡಬೇಕು. ಅದಕ್ಕೇನು ಬೇಕು ಅದನ್ನು ಅಲ್ಲಿ ಕೊಟ್ಟಾಗ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಆ ರೀತಿಯಾಗಿ ಬ್ಯಾಲೆನ್ಸ್ ಆಗುತ್ತೆ. ಒಟ್ಟಿನಲ್ಲಿ ಮನೆಯ ವಾಸ್ತು ಈಗ ಕಟ್ಟಿ ಆಯ್ತಪ್ಪ, ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕ್ರಿಸ್ಟಲ್ಗಳ ಮೂಲಕ ಪರಿಹಾರ ಸಿಗತ್ತೆ ನಮಗೆ ಅಂತ ಹೇಳ್ತೀರಾ. ಮತ್ತೆ ಕಲರ್ಸ್. ಓಕೆ, ಕಲರ್ಸ್ಗಳ ಮೂಲಕ ಕೂಡ. ಆ್ಯಂಡ್ ನೀವು ಒಂದಿಷ್ಟು ದಿಕ್ಕುಗಳನ್ನು ಜಾಸ್ತಿ ಅತಿ ಹೆಚ್ಚು ಆ ಕಡೆ ನೋಡೋದ್ರಿಂದ ಆ್ಯಂಡ್ ಅಲ್ಲಿ ಆ ದಿಕ್ಕಲ್ಲೇ ನಾವೇನೋ ಒಂದು ಕೆಲಸವನ್ನು ಮಾಡ್ತಾ ಇರೋದ್ರಿಂದ, ಜಾಸ್ತಿ ಅಲ್ಲಿ ನಾವು ಆ್ಯಕ್ಟಿವ್ ಆಗಿರೋದ್ರಿಂದ ಕೂಡ ನಮಗೆ ಒಂದಿಷ್ಟು ಬದಲಾವಣೆಗಳು ಮಾಡಿಕೊಳ್ಳಬಹುದು. ಖಂಡಿತ, ಥ್ಯಾಂಕ್ ಯು. ಒಂದಿಷ್ಟು ವಾಸ್ತು ಸಮಸ್ಯೆಗಳಿಗೆ ಬಹುಶಃ ಪರಿಹಾರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಮ್ಮ ವೀಕ್ಷಕರ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಥ್ಯಾಂಕ್ ಯು. ಎಸ್, ಇದು ನಿಮ್ಮ ಮನೆಯ ವಾಸ್ತು ಸಮಸ್ಯೆಗೆ ಮೀತಾ ಅವರು ನೀಡಿದಂತಹ ಉತ್ತರ. ನಿಮ್ಮ ಒಂದಿಷ್ಟು ಕುತೂಹಲಕಾರಿ ಪ್ರಶ್ನೆಗೆ ಬಹುಶಃ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಹೀಗೆ ಇನ್ನಷ್ಟು ಬೇರೆ ಬೇರೆ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.